ಕೊನೆಗೂ ಕೂಡ ಅಫಿಷಿಯಲ್ ಆಗಿ ನಿಮ್ಮ ಒಂದು ಕೆಸಿಇಟಿಯ ಫಲಿತಾಂಶದ ಬಗ್ಗೆ ಒಂದು ಅಪ್ಡೇಟ್, ಮಹತ್ವದ ಒಂದು ಅಪ್ಡೇಟ್ ಬಂದಿದೆ. ಅದೇನಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಕರ್ನಾಟಕದ ಸಿಇಟಿ 2025ರ ಫಲಿತಾಂಶ ಉನ್ನತ ಶಿಕ್ಷಣ ಸಚಿವರು ನೀಡಿದ ಒಂದು ಮಹತ್ವದ ಮಾಹಿತಿ ಇದೆ. ಅದೇನು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ. ಹಾಗಾಗಿ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ರಾಜ್ಯದ ಲಕ್ಷಾಂತರ ಒಂದು ಪಿಯುಸಿ ವಿದ್ಯಾರ್ಥಿಗಳು ವೃತ್ತಿಪರ ಕೋರ್ಸ್ಗಳ ಪ್ರವೇಶ ಪಡೆಯುವ ಕನಸು ಕಂಡು ಕಳೆದ ಏಪ್ರಿಲ್ ತಿಂಗಳ ನಡೆದ ಯುಜಿಸಿಇಟಿ 2025ರ ಪರೀಕ್ಷೆ ಬರೆದಿದ್ರು. ಇದೀಗ ಅವರ ಈ ಒಂದು ನಿರೀಕ್ಷೆ ಉತ್ತರ ಒಂದು ನೀಡುವ ಗಳಿಗೆ ಹತ್ತಿರವಾಗಿದ್ದು, ಫಲಿತಾಂಶ ಪ್ರಕಟವಾಗುವ ಒಂದು ಶೀಘ್ರದಲ್ಲೇ ನಡೆಯಲಿದೆ ಎಂಬ ಒಂದು ದೃಢ ಮಾಹಿತಿ ಸಿಕ್ಕಿದೆ. ಆ ಒಂದು ದಿನ ಯಾವುದು ಮತ್ತೆ ಉನ್ನತ ಶಿಕ್ಷಣ ಸಚಿವರು ಕೊಟ್ಟಿರುವಂತಹ ಮಾಹಿತಿ ಏನು ಅಂತ ತಿಳಿಸಿಕೊಡ್ತೇನೆ. ನೋಡಿ, ನಾನು ಕೂಡ ಕೆಸಿಇಟಿ ಎಕ್ಸಾಮ್ ಬರೆಯುವ ಒಂದು ಟೈಮ್ ನಲ್ಲಿ, ಅಂತಂದ್ರೆ ನಾನು ಕೂಡ ಒಂದು ಕೆಸಿಇಟಿ ಎಕ್ಸಾಮ್ ಬರೆದೇ ಡಿಗ್ರಿ ಮಾಡಿದ್ದು. ಸೊ ಇವಾಗ ಡಿಗ್ರಿ ಕೂಡ ಮುಗಿಯಿತು. ನೋಡಿ, ಈ ಒಂದು ಕೆಸಿಇಟಿ ಬಗ್ಗೆ ನಿಮಗೆ ಗೊತ್ತಿರದಂತಹ ಇನ್ಫಾರ್ಮೇಶನ್ ಗಳನ್ನ ನಾನು ನೀಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಹಾಗಾಗಿ ದಯವಿಟ್ಟು ನಾನು ಹೇಳುವಂತಹ ಎಲ್ಲಾ ಮಾಹಿತಿಯನ್ನ ಸ್ವಲ್ಪ ತಾಳ್ಮೆಯಿಂದ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನೋಡಿ, ನೀವು ಅನ್ಕೋಬಹುದು ಏನಿದು ಹೊಸ ಚಾನಲ್ ಅಂತ. ಇಲ್ಲ, ಇದು ಹೊಸ ಚಾನಲ್ ಅಲ್ಲ, ಇದೊಂದು ನ್ಯೂ ವರ್ಷನ್ ಬಿಟೆಕ್ ವೀರೇಶ್ ಅಂತ. ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನನಗೆ ತುಂಬಾ ಇನ್ಫಾರ್ಮೇಶನ್ ಗೊತ್ತಿದೆ ಈ ಒಂದು ಕೆಸಿಇಟಿ, ನೀಟ್ ಹಾಗೂ ಜೆಡಬ್ಲ್ಯೂ ಬಗ್ಗೆ. ಮತ್ತು ಮುಂದೆ ನಿಮ್ಗೆ ಇಲ್ಲಿ 80,000 ತನಕ ಕೂಡ ಸ್ಕಾಲರ್ಶಿಪ್ ಸಿಗ್ತವೆ. ನಾನು ಕೂಡ ತುಂಬಾನೇ ಸ್ಕಾಲರ್ಶಿಪ್ ಅನ್ನು ಕೂಡ ಪಡ್ಕೊಂಡಿದ್ದೇನೆ. ಸೊ ನೀವು ಯಾವ ರೀತಿ ಈ ಒಂದು ಸ್ಕಾಲರ್ಶಿಪ್ ಅನ್ನ ಪಡ್ಕೊಳ್ಬೇಕು ಎಲ್ಲ ಮಾಹಿತಿಯನ್ನ ತಿಳಿಸಿಕೊಡ್ತೇನೆ. ನನಗೆ ಗೊತ್ತಿರುವಂತಹ ಎಲ್ಲಾ ಟ್ರಿಕ್ಸ್ ಗಳನ್ನ ನಿಮ್ಗೆ ಹೇಳಿಕೊಡ್ತೇನೆ. ದಯವಿಟ್ಟು ಪ್ರತಿಯೊಬ್ರು ಕೂಡ ತಪ್ಪದೆ ಪಟ್ಟಂತ ಸಬ್ಸ್ಕ್ರೈಬ್ ಆಗಿ. ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ. ಓಕೆ, ನೋಡಿ, ಯುಜಿಸಿಇಟಿ ಅಂತಂದ್ರೆ ಅಂಡರ್ ಗ್ರಾಜುಯೇಟ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ. ಅಂತಂದ್ರೆ ಡಿಗ್ರಿ ವಿದ್ಯಾರ್ಥಿಗಳಿಗೆ ಯುಜಿಸಿಇಟಿ ಅಂತ ಇರುತ್ತೆ. ಆಫ್ಟರ್ ಡಿಗ್ರಿ ಆದ್ಮೇಲೆ ಪಿಸಿಸಿಇಟಿ ಅಂತ ಇರುತ್ತೆ. ಅಂಡರ್ ಗ್ರಾಜುಯೇಟ್, ಪೋಸ್ಟ್ ಗ್ರಾಜುಯೇಟ್ ಅಂತ ಹೇಳ್ತಾರೆ. ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇದನ್ನ ನಡೆಸುತ್ತೆ. ಕೆಸಿಇಟಿ ಅವರು ಇದನ್ನ ನಡೆಸ್ತಾರೆ, ಕೆಎದವರು ಕೆಸಿಇಟಿ ಅನ್ನು ನಡೆಸ್ತಾರೆ. ಇದರಲ್ಲಿ ಪ್ರಮುಖ ಪರೀಕ್ಷೆಯಾಗಿದ್ದ ಈ ಒಂದು ಕೆಸಿಇಟಿ ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್, ಅಗ್ರಿಕಲ್ಚರ್, ಆಯುಷ್, ಫಾರ್ಮಸಿ ಮತ್ತು ಇತರೆ ವೃತ್ತಿಪರ ಪದವಿ ಕೋರ್ಸ್ಗಳ ಪ್ರವೇಶಕ್ಕೆ ಒಂದು ಅವಕಾಶವನ್ನು ಒದಗಿಸುತ್ತೆ ಈ ಒಂದು ಎಕ್ಸಾಮ್. ನಿಮ್ಗೆ ಈ ಒಂದು ಎಕ್ಸಾಮ್ ಬಗ್ಗೆ ಸಚಿವರು ನೀಡಿರುವಂತಹ ಮಾಹಿತಿ ಬಂದಿದೆ. ಸೊ ಅವರು ಏನೊಂದು ಮಾಹಿತಿಯನ್ನು ನೀಡಿದ್ದಾರೆ ಅಂತ ತಿಳಿಸಿಕೊಡ್ತಾನೆ. ಇಲ್ಲಿ ಉನ್ನತ ಶಿಕ್ಷಣ ಸಚಿವರಾಗಿರುವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ನೀಡಿದ ಮಾಹಿತಿ ಪ್ರಕಾರ ನಾನು ಹೇಳ್ತಾ ಇದ್ದೇನೆ. ಸೊ ಅವರು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ. ಸೊ ಪ್ರತಿಯೊಬ್ಬರು ಕೂಡ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ನಮ್ಮ ಚಾನಲ್ಗೆ ರೆಗ್ಯುಲರ್ ಆಗಿ ವೀಕ್ಷಣೆ ಮಾಡ್ತಾ ಹೋಗಿ. ಇನ್ಮೇಲೆ ನೋಡಿ, ಉನ್ನತ ಶಿಕ್ಷಣ ಸಚಿವರಾಗಿರುವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ನೀಡಿದ ಮಾಹಿತಿ ಪ್ರಕಾರ ಸಿಇಟಿ ಫಲಿತಾಂಶ ಸಂಪೂರ್ಣವಾಗಿ ತಯಾರಾಗಿದೆ. ಆದರೆ ಸಿಬಿಎಸ್ಇ ಒಂದು ಕೃಷಿ ಹಾಗೂ ಪಿಯುಸಿ ಪರೀಕ್ಷೆಗಳ ಫಲಿತಾಂಶಕ್ಕಾಗಿ ಕಾಯಲಾಗಿತ್ತು ಅಷ್ಟೇ. ಈ ಫಲಿತಾಂಶ ಒಂದು ಪ್ರಕಟವಾದ ನಂತರನೇ ನಿಮ್ಮ ಒಂದು ಫಲಿತಾಂಶವನ್ನು ಪ್ರಕಟಿಸಲಾಗುವುದು ಅಂತ ಇವರು ಮಾಹಿತಿಯನ್ನ ಕೊಟ್ಟಿದ್ರು ಆಲ್ರೆಡಿ. ಆದರೆ ಈ ಪೈಕಿ ಕಳೆದ ಮೇ 13ರಂದು ಸಿಬಿಎಸ್ಇ 10ನೇ ಮತ್ತು 12ನೇ ತರಗತಿ ಫಲಿತಾಂಶ ಕೂಡ ಪ್ರಕಟವಾಗಿದೆ. ಇವಾಗ ಮೇ 17ಕ್ಕೆ ಪಿಯುಸಿಯ ಒಂದು ಫಲಿತಾಂಶ ಕೂಡ ಒಂದು ನಿರೀಕ್ಷಿಸಲಾಗಿದೆ. ಹೀಗಾಗಿ ಇದೇ ಮೇ 20ರ ಒಳಗಾಗಿ ನಿಮ್ಮ ಒಂದು ಸಿಇಟಿಯ ಫಲಿತಾಂಶ ಅನ್ನೋದು ಪ್ರಕಟವಾಗಬಹುದು ಅಂತ ಇಲ್ಲಿ ಅಪ್ಡೇಟ್ಗಳು ಬಂದಿರುವಂತದ್ದು. ಹಾಗೆ ನೋಡಿ, ನೀವು ಕೆಲವೊಬ್ರು ನನ್ನ ಕೇಳಬಹುದು, ಸರ್ ಎಜುಕೇಶನ್ ಲೋನ್ ಅನ್ನ ಯಾವ ರೀತಿ ತಗೊಳ್ಳೋದು ಅಂತ. ಸೊ ಇದ್ರ ಬಗ್ಗೆ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ನೀಡ್ತೇನೆ. ಇವಾಗ ಕೊನೆಯದಾಗಿ ಇನ್ನೊಂದು ಚಿಕ್ಕ ಇನ್ಫಾರ್ಮೇಶನ್ ಇದೆ, ದಯವಿಟ್ಟು ಕೊನೆವರೆಗೂ ಕೂಡ ತಿಳ್ಕೊಳ್ಳಿ. ನೋಡಿ, ವಿದ್ಯಾರ್ಥಿಗಳಿಗೆ ಒಂದು ಮಹತ್ವದ ಒಂದು ಸೂಚನೆ ಏನಂತಂದ್ರೆ, ಈ ಬಾರಿ ನಿಮ್ಗೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಇದೆ. ಏನಂತಂದ್ರೆ, ಯುಜಿಸಿಇಟಿಯ ಒಂದು ಕೆಇಯ ಕಡೆಯಿಂದ ನಿಮಗೆ ಒಂದು ಹೊಸ ಅಪ್ಲಿಕೇಶನ್ ಬಿಡುಗಡೆ ಮಾಡಲಾಗಿದೆ ಪ್ಲೇ ಸ್ಟೋರ್ ನಲ್ಲಿ. ಸೊ ಇದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಸೊ ಆ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ನಿಮ್ಮ ಒಂದು ಆನ್ಲೈನ್ ಅರ್ಜಿ ಭರ್ತಿ, ಮತ್ತೆ ಆಫ್ಲೈನ್ ಎಂಟ್ರಿ ಮತ್ತು ಸೀಟು ಹಂಚಿಕೆ, ಸ್ಥಿತಿ ಪರಿಶೀಲನೆ, ಶುಲ್ಕ ಪಾವತಿ, ಡಾಕ್ಯುಮೆಂಟ್ಸ್ ಅಪ್ಲೋಡ್, ಅಲರ್ಟ್ ಸಂದೇಶ, ಹೀಗೆ ಅನೇಕ ಇನ್ಫಾರ್ಮೇಶನ್ ಗಳನ್ನ ನೀವು ತಿಳ್ಕೊಳ್ಬಹುದಾಗಿರುತ್ತೆ ಈ ಒಂದು ಅಪ್ಲಿಕೇಶನ್ ಮುಖಾಂತರ. ಈ ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ ಅಂತ ನೋಡೋದಾದ್ರೆ, ನಿಮ್ಮ ಒಂದು ಪ್ಲೇ ಸ್ಟೋರ್ ಅಥವಾ ಆಪ್ ಸ್ಟೋರ್ ಅಲ್ಲಿ ಈ ಒಂದು ಅಪ್ಲಿಕೇಶನ್ ಸಿಗುತ್ತೆ, ಅಥವಾ ನಿಮ್ಮ ಒಂದು ಕೆಎ ವೆಬ್ಸೈಟ್ ಇಂದ ಡೈರೆಕ್ಟ್ ಆಗಿ ಕೂಡ ನೀವು ಈ ಒಂದು ಅಪ್ಲಿಕೇಶನ್ ಅನ್ನು ನೋಡಬಹುದಾಗಿರುತ್ತೆ. ಹಾಗೆ ಇವಾಗ ಸಿಇಟಿ ಫಲಿತಾಂಶದ ನಂತರ ನೀವು ಕೆಲವೊಂದಿಷ್ಟು ಮಾಹಿತಿಗಳು ನಿಮಗೆ ಬೇಕಾಗುತ್ತೆ. ಅಂತಂದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್, ಮತ್ತೆ ಆಪ್ಷನ್ ಎಂಟ್ರಿ, ಸೀಟ್ ಅಲಾಟ್ಮೆಂಟ್, ಮತ್ತೆ ಅಂತಿಮ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು, ಕಾಲೇಜ್ಗೆ ಹಾಜರಾಗೋದು. ಸೊ ಹೀಗೆ ನಾನು ಕೂಡ ಓನ್ ಆಗಿ ಮಾಡಿದ್ದೇನೆ. ಸೊ ಇವೆಲ್ಲವನ್ನು ಕೂಡ ನನ್ನ ಎಕ್ಸ್ಪೀರಿಯನ್ಸ್ ಒಂದಿಗೆ ನಿಮಗೆ ಎಲ್ಲಾ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ ಸ್ನೇಹಿತರೆ. ಹಾಗಾಗಿ ಸಬ್ಸ್ಕ್ರೈಬ್ ಆಗಿ. ನಾನು ಯಾಕೆ ನಿಮಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೇನೆ ಅಂತಂದ್ರೆ, ಇವಾಗ ನೆಕ್ಸ್ಟ್ ವಿಡಿಯೋ ನಿಮಗೆ ತಲುಪಬೇಕು ಅಂತಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ತಲುಪುತ್ತೆ. ಹಾಗಾಗಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಮಹತ್ವದ ಒಂದು ಸೂಚನೆ ಇದಾಗಿರುತ್ತೆ ನನ್ನ ಕಡೆಯಿಂದ. ಈ ಒಂದು ಬಿಟೆಕ್ ವೀರೇಶ್ ಯೂಟ್ಯೂಬ್ ಚಾನಲ್ ನ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ, ಎಸ್ಪೆಷಲಿ ಕೆಸಿಇಟಿ, ನೀಟ್ ಹಾಗೂ ಜೆಡಬ್ಲ್ಯೂ ವಿದ್ಯಾರ್ಥಿಗಳಂತೂ ಸಬ್ಸ್ಕ್ರೈಬ್ ಆಗಿ. ಇದನ್ನೇ ಜಾಸ್ತಿ ಹೇಳೋದು ಬೇಡ. ನೋಡಿ, ಇಲ್ಲಿ ಕೆಸಿಇಟಿ ವಿದ್ಯಾರ್ಥಿಗಳಿಗೆ ಫಲಿತಾಂಶದ ಒಂದು ಪ್ರಕರಣ ವಿಳಂಬಕ್ಕೆ ಕಾರಣ ಏನು ಅಂತ ಕೂಡ ಒಂದು ಮಾಹಿತಿ ಕೂಡ ಬಂದಿದೆ. ಏನಂತಂದ್ರೆ, ಯುಜಿಸಿಇಟಿ ಫಲಿತಾಂಶವನ್ನು ಹೊರಡಿಸುವ ಮೊದಲು ಇಲ್ಲಿ ಕೆಲವೊಂದಿಷ್ಟು ಯಾಕೆ ಫಲಿತಾಂಶ ವಿಳಂಬವಾಯಿತು ಅಂತ ನೋಡಿದ್ರೆ, ದ್ವಿತೀಯ ಪಿಯುಸಿ ಫಲಿತಾಂಶ 2 ಫಲಿತಾಂಶ ರಾಜ್ಯ ಶಿಕ್ಷಣ ಮಂಡಳಿ ಕಡೆಯಿಂದ ಬರೋದು, ಅದು ಕೂಡ ಸ್ವಲ್ಪ ಲೇಟ್ ಆಯಿತು. ಮತ್ತೆ ಸಿಬಿಎಸ್ಇ 12ನೇ ತರಗತಿಯ ಫಲಿತಾಂಶ ಒಂದು ಮೇ 13ರಂದು ಪ್ರಕಟಣೆಗೊಂಡಿತು. ಮತ್ತು ಐಸಿಎಸ್ಇ ಅಂತಂದ್ರೆ ನೀವು ಸ್ಟೇಟ್ ಸಿಲೆಬಸ್ ಅಲ್ಲಿ ಓದಿರ್ತಾರೆ, ಕೆಲವೊಬ್ರು ಸಿಬಿಎಸ್ಇ ಓದಿರ್ತಾರೆ, ಕೆಲವೊಬ್ರು ಐಸಿಎಸ್ಇ ಓದಿರ್ತಾರೆ. ಇವೆಲ್ಲ ಫಲಿತಾಂಶ ಬರಬೇಕು. ಇವೆಲ್ಲ ಫಲಿತಾಂಶ ಬಂದ ನಂತರನೇ ನಿಮ್ಮೊಂದು ಕೆಸಿಇಟಿಯ ರಿಸಲ್ಟ್ ಬರುತ್ತೆ. ಹಾಗಾಗಿ ಈ ಒಂದು ಫಲಿತಾಂಶಗಳು ಬರೋದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ನಿಮ್ಮ ಒಂದು ಫಲಿತಾಂಶ ಕೂಡ, ನಿಮ್ಮ ಒಂದು ಕೆಸಿಇಟಿಯ ಫಲಿತಾಂಶ ಕೂಡ ಲೇಟ್ ಆಯಿತು ಅಂತ ಹೇಳ್ಬೋದು. ನೋಡಿ,
ಕೃಷಿ ಪದವಿಗೆ ಸಂಬಂಧಿಸಿದ ಪ್ರಾಯೋಗಿಕ ಪರೀಕ್ಷೆಗಳ ಅಂಕಪಟ್ಟಿ ಇದನ್ನು ವಿವಿಧ ಕೃಷಿ ವಿಶ್ವವಿದ್ಯಾಲಯಗಳು ಕೆಇಎಗೆ ಒದಗಿಸಬೇಕು ಅಂತ ಹೇಳ್ಬೋದಾಗಿರುತ್ತೆ. ಸೊ ಇಲ್ಲಿ ಇನ್ನೂ ಅನೇಕ ಮಾಹಿತಿಗಳು ಬಂದಿದ್ದಾವೆ. ಸೊ ನಾನು ಇದನ್ನ ಹೇಳ್ತಾ ಹೋದ್ರೆ ವಿಡಿಯೋ ಇನ್ನೂ ಕೂಡ ಲಾಂಗ್ ಆಗುತ್ತೆ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾನೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊಳ್ಳಿ, ನಿಮ್ಮ ಒಂದು ಕೆಸಿಇಟಿಯ ರಿಸಲ್ಟ್ ಮೇ ಅಂತಂದ್ರೆ ಇದೇ ತಿಂಗಳು 20ನೇ ತಾರೀಕಿನ ಒಳಗಾಗಿ ಬರುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಾಣ್ತಾ ಇದಾವೆ. ಹಾಗೆ ಇನ್ ಕೇಸ್ ನಿಮ್ಮ ಒಂದು ಕೆಸಿಇಟಿಯ ರಿಸಲ್ಟ್ ಇದೇ ತಿಂಗಳು ಬಂತು ಅಂತಂದ್ರೆ ನೀವು ಮುಂದಿನ ಪ್ರೊಸೆಸ್ ಏನ್ ಮಾಡಬೇಕು ಎಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸಿಕೊಡ್ತೇನೆ. ನೋಡಿ, ನಾನು ಒಬ್ಬ ಕೆಸಿಇಟಿಯ ಒಂದು ಸ್ಟೂಡೆಂಟ್ ಆಗುತ್ತೆ. ನಿಮ್ಗೆಲ್ಲರಿಗೂ ಕೂಡ ನಾನು ಪದೇ ಪದೇ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ನೀವೆಲ್ಲರೂ ಕೂಡ ನಾನು ಹೇಳುವಂತಹ ಟ್ರಿಪ್ಸ್ ಮತ್ತೆ ಟಿಪ್ಸ್ ಗಳನ್ನ ನೀವು ಫಾಲೋ ಮಾಡಿದ್ರಿ ಅಂದ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ ನನ್ನ ಎಲ್ಲಾ 30 ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.